ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾವು ಓಟು ಹಾಕಿದ ಅಧಿಕಾರಿಗಳು ಇವತ್ತು ನಮ್ಮನ್ನೇ ತುಳಿಯುತ್ತಿದ್ದಾರೆ ಎಂಬುವ ಗ್ರಾಮಸ್ಥರ ಆಕ್ರೋಶ ಹೊರಹೊಮ್ಮಿದೆ. ನೀವು ಅಧಿಕಾರದಿಂದ ಇಳಿದು ನಮಗೆ ಚಾನ್ಸ್ ಕೊಡಿ ಎಂದು ಗ್ರಾಮಸ್ಥರೆಲ್ಲ ಅಧಿಕಾರವನ್ನು ನಾವೇ ನಡೆಸುತ್ತೇವೆ ಅನ್ನುವ ಘೋಷಣೆ ಕೂಗಿದರು. ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಭೂಮಿ. ಇವತ್ತಿನ ಧರಣಿ ಸರ್ ನಿಮ್ಮ ಕಡೆ ಆನೇಕಲ್ ತಾಲೂಕಿನ ಈಗಾಗಲೇ ಸರ್ಜಾಪುರ ಹೋಬಳಿಯ ಸುಮಾರು ಅಂದೇನಹಳ್ಳಿ, ಬಿಕ್ಕನಹಳ್ಳಿ ಮತ್ತು ಸೊಳ್ಳ್ಯಾಪುರ, ಮುತ್ತಾನಲ್ಲೂರು, ಅಮಾನಿಕೆರೆ, ಮುತ್ತಾನಲ್ಲೂರು, ತಿಮ್ಮಸಂದ್ರ, ಕೊಮ್ಮಸಂದ್ರ, ಸಾಮನಹಳ್ಳಿ, ಸುಮಾರು ಅಡಿಗಾರಕಲ್ಲಹಳ್ಳಿ 8 ಹಳ್ಳಿಗಳಲ್ಲಿ ಈಗಾಗಲೇ KEDB ಅವರು ಭೂಮಿಯನ್ನು ವಶಕ್ಕೆ ಪಡೆಯಲು ಸುಮಾರು 1 ವರ್ಷದಿಂದ ತಯಾರಿ ನಡೆಸಿದರು. ಕೆಲವು ಕಡೆ 1 ವರ್ಷದ ಹಿಂದಗಡೆನೇ ಅಕ್ವಿಜೇಷನ್ ಆಯಿತು. ನಮ್ಮ ತಾಲೂಕಿನ ಎಲ್ಲ ರೈತರು ಸಹ ಒಗ್ಗಟ್ಟಾಗಿ ಒಂದು ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಈಗಾಗಲೇ ನಮ್ಮ ಶಿವಣ್ಣನವರು, ರಾಮಲಿಂಗಾರೆಡ್ಡಿಯವರು ಮತ್ತು ಮಿನಿಸ್ಟರ್ಸ್ ಅಲ್ಲಿವರೆಗೂ ಅವರೂ ಸಹ ಬಂದಿದ್ದರು. ಇನ್ನು ಮುಂದಿನ ದಿನಗಳಲ್ಲಿ ಭೂಮಿಯನ್ನು ನಿಮ್ಮ ತಾಲೂಕಲ್ಲಿ ತೆಗೆದುಕೊಳ್ಳೋದಿಲ್ಲ, ಕೈ ಬಿಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ತದನಂತರ ಸುಮಾರು 1 ತಿಂಗಳ ಹಿಂದಗಡೆ ಮುತ್ತನಲ್ಲೂರು, ಸಮನಹಳ್ಳಿ, ಚಿಕ್ಕತಿಮ್ಮಸಂದ್ರ, ಕೊಮ್ಮಸಂದ್ರ, ಬಿಕ್ಕನಹಳ್ಳಿ ಈ ಭಾಗದ 1,000 ಎಕರೆ, ಅದಕ್ಕೆ ಮೊದಲು 1,500, ಆಮೇಲೆ 1,500 ಎಕರೆಗಳನ್ನು ಅಕ್ವಿಜೇಷನ್ ಮಾಡೋದಕ್ಕೆ ಈಗಾಗಲೇ ನೋಟಿಸ್ಗಳನ್ನು ಕಳಿಸೋದಕ್ಕೆ ತಯಾರು ನಡೆಸಿದ್ದಾರೆ. ಇದು ರೈತನಿಗೆ ಬಹಳ ಶೋಚನೀಯ. ಯಾಕಂದರೆ ಈಗಾಗಲೇ ರೈತರು ಸುಮಾರು ಜನ ರೇಷ್ಮೆ ಬೆಳೆಗಾರರಿದ್ದಾರೆ, ಬೇರೆ ಟೊಮೊಟೊ ಬೆಳೆಯೋರಿದ್ದಾರೆ, ಬೇರೆ ಬೇರೆ ಹೂವಿನ ಬೆಳೆಯೋರಿದ್ದಾರೆ. ಇವರಿಗೆಲ್ಲ ಅನ್ಯಾಯ ಆಗುತ್ತೆ. ರೈತರು ಸಹ ಈಗಾಗಲೇ ಒಳ್ಳೆ ಒಂದು ಕೃಷಿ ಉದ್ಯಮ ಅಂದರೆ ಇವರು ಒಳ್ಳೆ ಒಂದು ಫ್ಯಾಕ್ಟ್ರಿ ಟೈಪ್ ಮಾಡೋ ಲೆವೆಲ್ಲಾಗಿ ಬಂದಿರೋಂಥ ರೈತರು, ಒಳ್ಳೆ ಟೆಕ್ನಾಲಜಿ, ಸುಮಾರು ದುಡ್ಡು ಖರ್ಚು ಮಾಡಿದ್ದಾರೆ. ಅಂಥ ರೈತರ ಭೂಮಿಯನ್ನು ಕಿತ್ಕೊಂಡ್ರೆ ಪ್ರಯೋಜನ ಏನು? ಸರ್ಕಾರಕ್ಕೊಂದು ಗಮನ ಇರಬೇಕು. ಒಂದೇ ಕಡೆ ತೆಗೆದುಕೊಳ್ಳೋದಂತಲ್ಲ. ಬೇಕಾದರೆ ಬೆಂಗಳೂರು ಸಿಟಿಯಿಂದ ದೂರದಲ್ಲಿ ಹೋದರೆ ಜಮೀನು ಮಸ್ತಾಗಿದೆ, ಡೆವಲಪ್ಮೆಂಟ್ ಅಲ್ಲೂ ಮಾಡಿ, ಅಲ್ಲಿನ ಜನಕ್ಕೂ ಸ್ವಲ್ಪ ಬೆಲೆ ಸಿಗಲಿ. ಇಲ್ಲಿ ರೈತರ 1 ಎಕರೆ ಬೆಲೆ ಈಗಾಗಲೇ ಅವ್ರಿಗೂ ಗೊತ್ತಿದೆ, ಯಾವ ರೀತಿ ಖಾಸಗಿಯವರು ಒಂದು ಬೆಲೆಯನ್ನು ಕೊಂಡ್ಕೊಳ್ತಾ ಇದ್ದಾರೆ ಅಂತ. ಅಂಥ ಸಮಯದಲ್ಲಿ ಬಂದು ಇವರು ಈ ರೀತಿ ಅಕ್ವಿಜೇಷನ್ ಮಾಡಿ ತೆಗೆದುಕೊಳ್ತಾ ಇದ್ದರೆ ರೈತರಿಗೆ ಬಹಳ ನೋವಾಗ್ತಾ ಇದೆ. ದಯವಿಟ್ಟು ಸರ್ಕಾರಕ್ಕೆ ಎಲ್ಲ ರೈತರ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ, ಇದನ್ನು ಕೈ ಬಿಡಬೇಕು. ರೈತರ ಒಂದು ಅನ್ನದಾತನ ಒಂದು ಉಳಿಸಬೇಕು ಅಂತ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿ ಸತೀಶ್ ಕುಮಾರ್ ಅಂದ್ಬಿಟ್ಟು, ಮುತ್ತಾನಲ್ಲೂರು. ನನ್ನ ಜಮೀನು ಬಂದು ಸಮನಹಳ್ಳಿ ಸರ್ವೆ ನಂಬರಲ್ಲಿದೆ, ಅದು ಅಕ್ವಿಜಿಷನ್ ಆಗಿದೆ. ಅದಾದಮೇಲೆ ನಾನು ಈ ಹೋರಾಟಕ್ಕೆ ಬಂದಿದ್ದು. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಇದೇ ರೀತಿ ಎಲ್ಲರೂ ಮಾಡಿದ್ರೆ ಎಲ್ಲ ಜಮೀನುಗಳು ಕಳ್ಕೊತೀರಾ. ಆದ್ದರಿಂದ ನಾನು ಹೇಳೋದೇನೆಂದರೆ, ಎಲ್ಲರೂ ಹೋಗಿರೋರು ಎಲ್ಲರೂ ಬಂದು ಭಾಗವಹಿಸಿದ್ರೆ ನಮ್ಮ ಜಮೀನ ಉಳಿಸ್ಕೊಳ್ಬೋದು. ಏನು ಕಷ್ಟ ಏನಿಲ್ಲ. ರೈತರಿಗಿನ ಸರ್ಕಾರ ದೊಡ್ಡದಲ್ಲ, ಎಂತೆಂಥ ಸರ್ಕಾರಗಳೇ ರೈತರಿಂದ ಬಿದ್ದೋದ್ವು. ಆದ್ದರಿಂದ ನಾನು ಹೇಳ್ತಾ ಇರೋದು, ಎಲ್ಲರೂ ನಾವು ರೈತರು ಒಗ್ಗಟ್ಟಾಗಿದ್ದರೆ ನಮ್ಮ ಭೂಮಿನ ನಾವು ಉಳಿಸ್ಕೊಳ್ಬೋದು. ಅವ್ರದ್ದು ಹೋಗಿದೆ ತಾನೇ ಅಂದ್ಬಿಟ್ಟು ಹಿಂದ್ಗಡೆ ಕೂತ್ಕೊಂಡು ನಗಿದ್ರೆ ಯಾವುದೇ ಒಂದು ಪ್ರಯೋಜನ ಇಲ್ಲ. ಮೊದಲಿಗೆ ರೈತರೆಲ್ಲ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿ ಮಾಡಿದ್ರೆ ಇವತ್ತು ಎಲ್ಲರೂ ನಗ್ತಾ ಇದ್ದಾರೆ. ಮುತ್ತಾನಲ್ಲೂರಲ್ಲಿ ಹಾಕಿದ್ರೆ ಯಾರಿಗೆ ಗೊತ್ತಾಗ್ತದೆ ಅಂತ. ಇವತ್ತು ಮುತ್ತಾನಲ್ಲೂರು ಗೊತ್ತಾಗುತ್ತೆ, ನಾಳೆ ಆನೇಕಲ್ ಗೊತ್ತಾಗುತ್ತೆ, ನಾಳೆ ಬೆಂಗಳೂರು ಗೊತ್ತಾಗುತ್ತೆ, ಆಮೇಲೆ ಡೆಲ್ಲಿಗೂ ಹೋಗುತ್ತೆ. ಈ ರೀತಿ ಎಲ್ಲ ರೈತರು ಒಗ್ಗಟ್ಟಾಗಾದರೆ ಮಾತ್ರ ನಮ್ಮ ಭೂಮಿನ ನಾವು ಉಳಿಸ್ಕೊಬೋದು. ಇಲ್ದಿರಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ನಮ್ಮ ಭೂಮಿ ಇಲ್ಲಿತ್ತು ಅಂತ ಹೇಳ್ಬೋದು ಅಷ್ಟೇ. ಇಷ್ಟು ಹೇಳ್ಬಿಟ್ಟು ನಾನು ಎಲ್ಲ ರೈತರಿಗೂ ಕೇಳ್ಕೊಳೋದೇನೆಂದರೆ, ಒಗ್ಗಟ್ಟಾಗಿರಿ ಅಂತ ಕೇಳ್ಕೊತೀನಿ. ನಾವು ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ಮುತ್ತಾನಲ್ಲೂರು ಗ್ರಾಮದ ನಿವಾಸಿ ಪ್ರಕಾಶ್ ಅಂತ. ನಮ್ಮದು ಮುತ್ತಾನಲ್ಲೂರು ಅಮಾನಿಕೆರೆಯಲ್ಲಿ ಒಂದು 6 ಗುಂಟೆ ಭೂಸ್ವಾಧೀನಕ್ಕೆ KEDBಯಿಂದ ಪ್ರಾಥಮಿಕ ಅಧಿಸೂಚನೆ ಮತ್ತು ನೋಟಿಸ್ ಎಲ್ಲ ಬಂದಿದೆ.
ನಾವು ಮೂಲತಃ ಕೃಷಿಕರಾಗಿದ್ದು ನಾವು ರೇಷ್ಮೆ ಬೆಳೆಗಾರರಾಗಿರ್ತೀವಿ. ಈ ವಿಚಾರದಲ್ಲಿ ನಮ್ಮ ಸುತ್ತಮುತ್ತಲ ಸರ್ಜಾಪುರ ಹೋಬಳಿ ಸುಮಾರು 10 ಗ್ರಾಮಗಳಲ್ಲಿ ಭೂಸ್ವಾಧೀನವನ್ನು ಒಂದು ವರ್ಷದಿಂದ ಸುಮಾರು 10 ಊರುಗಳನ್ನು ನುಂಗಾಕಿದ್ದಾರೆ. ಅಧಿಸೂಚನೆ ಹೊರಡಿಸಿ ಆಮೇಲೆ ನೋಟಿಫಿಕೇಷನ್ ಎಲ್ಲ ಬಂದು ಎಲ್ಲರೂ ರೈತರೆಲ್ಲ ತಲ್ಲಣಗೊಂಡಿದ್ದಾರೆ. ಮುಂದೆ ನಮ್ಮ ಜೀವನ ಮುಂದಿನ ಪೀಳಿಗೆಗೆ ನಾವೇ ಸಂಪ್ರೀತ ಅಂತ ಮುತ್ತನಲ್ಲೂರು. ನಮ್ಮದು ಈ ಥರ ಅಕ್ವಿಜೇಷನ್ ಬಂದಿದ್ದಕ್ಕೆ ಫಸ್ಟು ಪಕ್ಕದ ಊರೆಲ್ಲ ಬಂದಿತ್ತು. ನಾವೇನು ಬಿಡೋ ಅದೆಲ್ಲ ಬೇರೆ ಊರಲ್ಲ ಅಂತ ನಮ್ಮ ಸ್ವಾರ್ಥಕ್ಕೆ ನಾವು ಸುಮ್ಮನೆ ಇದ್ವಿ. ಆಮೇಲೆ ಗೊತ್ತಾಯಿತು ಎಲ್ಲರಿಗೂ ನಾವು ಒಂದು ಕೈ ಜೋಡಿಸೋಣ, ಎಲ್ಲರಿಗೂ ಒಂದು ಸಪೋರ್ಟಾಗಿ ನಿಂತ್ಕೊಂಡ್ರೆ ನಮ್ಮದು ಏನೋ ಇನ್ನೂ ಬೇರೆ ಲಿಸ್ಟು ಬರೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಸಪೋರ್ಟ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ನಿಮ್ಮದು ಎಷ್ಟು ಎಕರೆ ಹೋಗಿದೆ ಮೇಡಮ್ ಜಾಗ? ನಮ್ಮದು 8 ಎಕರೆ ಹೋಗಿದೆ. ನಿಮ್ದು 8 ಎಕರೆ? ಹೌದು ಸಾಹೇಬ್ರೆ, ನಾವು ಆಲ್ರೆಡಿ ನಮಗೆ ಇರೋದೆಲ್ಲ ಜಮೀನೆಲ್ಲ ಕಳ್ಕೊಂಡು ಬಿಟ್ಟಿದ್ದೀವಿ. ನಾವು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ಅದರಿಂದನೇ ಬೆಳ್ಕೊಂಡು ಅದರಲ್ಲೇ ನಾವು ವೃತ್ತಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ವಿ. ಮತ್ತು ಇದರಲ್ಲಿ ನಾವೆಲ್ಲ ತೊಗೊಂಡ್ಬಿಟ್ರೆ ನಾವು ಇನ್ನೇನು ತಿನ್ನೋದು? ಹೊಟ್ಟೆಗೆ ಮಣ್ಣ ತಿನ್ನೋದು ಇನ್ನು. ಆದರೆ ಅದನ್ನ ಬಿಟ್ಟರೆ ನಮಗೇನಿಲ್ಲ ಇನ್ನು. ಗೋಸ್ಕರ ಹೋರಾಡಿ ನಾವು ರೈತರಾಗಿ ಕೇಳ್ಕೊತಾ ಇದ್ದೀವಿ, ಕಬ್ಬಳಿಕೆ ಮಾಡಬೇಡಿ ರೈತರ ಭೂಮಿನ. ನಾವು ಹಾಕಿರೋ ಓಟಿಂದ ನೀವು ಗೆದ್ದು ಸೀಟಲ್ಲಿ ಕುತ್ಕೊಂಡಿರೋದು. ನಮ್ಮ ರೈತರನ್ನೇ ಮೋಸ ಮಾಡಿ ನೀವು ಅಲ್ಲಿ ಸೀಟಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಾ? MB ಪಟೇಲ್ ಅವರೇ, ನಮಗೆ ಸರ್ಕಾರದಲ್ಲಿ ಏನು ಒಂದು ಪ್ರಯೋಜನ ಇಲ್ದಿದ ಮೇಲೆ ನೀವೇನಕ್ಕೆ ಕುತ್ಕೊಂಡು ಸೀಟಲ್ಲಿ ಇದು ಮಾಡ್ತಾ ಇದ್ದೀರಾ? MB ಪಟೇಲ್ ಅವರೇ, MB ಪಟೇಲ್ ಅವರೇ, ನಿಮಗೆ ಓಟ್ ಹಾಕಿ ನಾವು ಗೆಲ್ಲಿಸಿ ಇದೇನಾ ನೀವು ಮಾಡ್ತಾ ಇರೋ ಉಪಕಾರ ನಮಗೆ ರೈತರಿಗೆ? ನೀವು ಸೀಟಿಂದ ಇಳಿದುಬಿಟ್ಟು ನಮಗೆ ಕೊಟ್ಬಿಡಿ, ನಾವೇ ಮಾಡ್ಕೊಂಡು ಹೋಗ್ತೀರಿ. ಏನಕ್ಕೆ ಸುಮ್ಮನೆ ರೈತರನ್ನ ನಾಶನ ಮಾಡ್ತಾ ಇದ್ದೀರಾ? ರೈತರಿಗೋಸ್ಕರ ಹೋರಾಟ ಮಾಡ್ತಾನೆ ಇರ್ತೀವಿ ನಾವು. ಇವತ್ತು ಎಷ್ಟು ದಿವಸ ತಮ್ಮ ಸ್ಟ್ರೈಕ್ ಇದು? 3 ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. 3ನೇ ದಿವಸದಿಂದ ಯಾರು ಅಧಿಕಾರಿಗಳು ಬಂದು ನಿಮ್ಮನ್ನ ಏನು ವಿಚಾರಿಸಿಲ್ವಾ? ಯಾವುದೂ ಇಲ್ಲ.